ಒಂದು ಹಾಗಲಕಾಯಿಯಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು, ಹೊಟ್ಟೆ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ, ಜೀರ್ಣಕ್ಕೆ ಒಳ್ಳೆಯದು, ಸ್ಕಿನ್ಗೆ, ಹೇರ್ಗೆ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿ ಹೇಳೋದಂತ ಹೇಳಿ ಲಿವರ್ನ ಆರೋಗ್ಯ ಕಾಪಾಡೋದಕ್ಕೆ ಈ ಹಾಗಲಕಾಯಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿಯಿಂದ ಮಾಡುವಂತಹ ಒಂದು ಟೇಸ್ಟಿ ಪಲ್ಯ ತೋರಿಸ್ತಾ ಇದ್ದೀನಿ ವಿಡಿಯೋನ. ಫಸ್ಟು ನಾವು ಇದನ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದರ ಒಳಗಡೆ ಬೀಜ ಇರುತ್ತಲ್ಲ, ಬೀಜನ ತೆಕ್ಕೊಳ್ಬೇಕು ಫಸ್ಟಿಗೆ. ಬೀಜ ನಮಗೆ ತುಂಬಾ ಕಹಿ ಇರುತ್ತೆ, ಹಾಗೆ ಅದು ಬೇಕಾಗಲ್ಲ, ಅದನ್ನು ತಿನ್ನೋದು ಬೇಕಾಗಲ್ಲ ಆ್ಯಕ್ಚುಲಿ. ಸೊ ಅದನ್ನು ತೆಕ್ಕೊಂಬಿಡಬೇಕು. ಈ ಥರ ಫುಲ್ ತೆಕ್ಕೊಂಬಿಡಬೇಕು. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕೀಗ. ಫಸ್ಟಿಗೆ ತೊಳೆದು ಇಟ್ಕೊಂಡಿರೋದ್ರಿಂದ ಮತ್ತೆ ತೊಳೆಯೋದೇನು ಬೇಕಾಗಲ್ಲ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಪಲ್ಯಕ್ಕೆ ಚೆನ್ನಾಗಾಗುತ್ತೆ. ಹಾಗಲಕಾಯಿ ಕರಿ ಪಲ್ಯ ಏನೇ ಮಾಡೋದಿರಲಿ, ಕಟ್ ಮಾಡಿದ ಕೂಡಲೇ ಅದರಲ್ಲಿ ಕಹಿ ಅಂಶ ಇರುತ್ತಲ್ವ, ಕಹಿ ಅಂಶ ಹೋಗೋದಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಚೆನ್ನಾಗಿ. ಆವಾಗ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನಾವು ಈ ಥರ ಚೆನ್ನಾಗಿ ಅರಿಶಿನ ಮತ್ತು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಇಟ್ಬಿಡ್ಬೇಕು. ಅದಕ್ಕೆ ನೀರೇನು ಆ್ಯಡ್ ಮಾಡಬಾರ್ದು. ಈ ಥರ ಕಲಸಿ ಇಟ್ಬಿಟ್ರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನಾವು ಒಂದು 1/4 ಗಂಟೆ ಬಿಡಬೇಕಾಗತ್ತೆ ಈ ಥರ. ಇದೀಗ ಕರೆಕ್ಟಾಗಿ ನೆಂದಿದೆ. ಇದನ್ನು ಹಿಂಡಿ ರಸ ತೆಕ್ಕೊಳ್ಬೇಕೀಗ. ಸ್ವಲ್ಪ ಸ್ವಲ್ಪನೇ ತೆಕ್ಕೊಂಡು ಈ ಥರ ಹಿಂಡಿದ ರಸ ಬರುತ್ತೆ. ನಾವು ಉಪ್ಪು ಹಾಕಿ ಕಲಸಿರ್ತೀವಲ್ವ, ಸೊ ಅದು ರಸ ಬರುತ್ತೆ. ಈ ರಸದಲ್ಲಿ ಕಹಿ ಅಂಶ ಎಲ್ಲ ಹೋಗುತ್ತೆ. ಇದೀಗ ಫುಲ್ ಹಿಂಡಿ ತೆಕ್ಕೊಂಡಿದ್ದೀನಿ. ನೋಡಿ ಎಷ್ಟು ರಸ ಬಂದಿದೆ ಅಂತ. ಇದನ್ನು ನಾವು ಬೇಕಂದರೆ ಕುಡಿಬಹುದು, ಇಲ್ಲ ಆದರೆ ಹಾಗೆ ಚೆಲ್ಲಬಹುದು. ತುಂಬ ಕಹಿ ಇರುತ್ತೆ ಇದು. ಈಗ ಇದರಿಂದ ಪಲ್ಯ ಮಾಡೋದು ಹೇಗಂತ ತೋರಿಸ್ತೀನಿ ಬನ್ನಿ. ಈಗ ಫಸ್ಟಿಗೆ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಹಾಕ್ತೀರಾ ಅಡುಗೆಗೆ ಆ ಎಣ್ಣೆ ಹಾಕ್ಕೊಳ್ಬಹುದು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದರೆ ಮಿಡಲಲ್ಲಿ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಲ್ಲವನ್ನು ಹಾಕಿದ್ದೀನಿ. ಈಗ ಸಾಸಿವೆ ಸಿಡಿದ ಮೇಲೆ ನಾವು ರಸ ಹಿಂಡಿ ತೆಗೆದಿಟ್ಕೊಂಡಿರುವಂತಹ ಹಾಗಲಕಾಯಿನ ಹಾಕಬೇಕು. ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್. ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರನ್ನು ಹಾಕ್ತೀನಿ ಬೇಯೋಕ್ಕೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ಅದು ಬೇಯುವಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಫಸ್ಟು ನಾನು ಒಂದು ಚಿಕ್ಕ ಒಗ್ಗರಣೆ ಸೌಟ್ ಅಥವಾ ನೀವು ಒಂದು ಚಿಕ್ಕ ಬಾಣಲಿ ಆದರೂ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಅದಕ್ಕೆ ನಾನು ಖಾರಕ್ಕೆ 2 ಒಣಮೆಣಸು ಅಷ್ಟೇ ಹಾಕಿದ್ದೀನಿ. ಜಾಸ್ತಿ ಖಾರ ಬೇಕನ್ನೋರು ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಇದಕ್ಕೆ ಈಗ ಮೆಣಸಿನ ಜೊತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಮೆಣಸು ಮತ್ತು ಸಾಸಿವೆ ಕರೆಕ್ಟಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗೋಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು. ಇದೀಗ ಹಾಗಲಕಾಯಿ ಸ್ವಲ್ಪ ಬೆಂದಿದೆ, ಅರ್ಧ ಅಂಶ ಆಗುವಷ್ಟು. ಇದಕ್ಕೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ನಾನು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕಂತ ಹೇಳಿದರೆ ಫಸ್ಟಿಗೆ ನೀವು ಅದನ್ನ ನೆನೆಸುವಾಗ ಹಾಕಿರ್ತೀರಲ್ಲ, ಆ ಉಪ್ಪನ್ನು ಕೂಡ ಎಳ್ಕೊಂಡಿರುತ್ತೆ. ಸೊ ನಾನೀಗ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ, ಕಲ್ಲುಪ್ಪನ್ನು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹಾಕಿ. ಇದಾದಮೇಲೆ ನಾನು 1 ಬೌಲ್ ಆಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು. ಇದು ಬೆಲ್ಲ ಮತ್ತು ಉಪ್ಪು ಕರೆಕ್ಟಾಗಿ ಕರಗ್ತಾ ಇದ್ದಂಗೆ ಅದು ಸ್ವಲ್ಪ ಮತ್ತೆ ನೀರಾಗುತ್ತೆ. ಆ ನೀರಲ್ಲೇ ಬೇಯುತ್ತೆ. ಮತ್ತು ಅದು ಚೆನ್ನಾಗಿ ಬೆಲ್ಲ ಮತ್ತು ಉಪ್ಪನ್ನು ಹೀರ್ಕೊಳ್ಬೇಕು. ಆವಾಗ ಹಾಗಲಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ. ಏನು ಮಸಾಲೆ ಹಾಕಿದ್ರೆ ಹೀಗೆ ತಿನ್ನೋ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಲ್ಲ ಮತ್ತು ಉಪ್ಪು ಹಾಕ್ಕೊಂಡಾಗ. ಇದನ್ನು ಈಗ ಬೆಲ್ಲ ಎಲ್ಲ ಕರೆಕ್ಟಾಗಿ ಕರಗಿ ಇನ್ನೊಂದು ಸ್ವಲ್ಪ ಬೇಯೋಕ್ಕೆ ಬಿಡ್ತೀನಿ. ಈಗ ಇದಕ್ಕೆ ಮಸಾಲೆಗೆ ನಾನು ಹುರಿದಿಟ್ಕೊಂಡಿರುವಂತಹ ಸಾಸಿವೆ ಮತ್ತು ಒಣಮೆಣಸನ್ನು ಹಾಕ್ತಾಯಿದ್ದೀನಿ. ಹಾಗೆ 1/4 ಪೀಸ್ ಆಗುವಷ್ಟು ಒಣ ಕೊಬ್ಬರಿನ ಹಾಕಿದ್ದೀನಿ. ಅಂದರೆ 1ರಲ್ಲಿ 1/4 ಭಾಗ ಆಗುವಷ್ಟು ಹಾಕಿದ್ದೀನಿ. ನೀವು ಹಸಿ ತೆಂಗಿನಕಾಯಿ ತುರಿ ಬೇಕಂದರೆ ಹಾಕ್ಕೊಳ್ಬಹುದು. ಈ ಥರ ಪಲ್ಯ ಮಾಡುವಾಗ ಮಿಕ್ಸಿ ಮಾಡಿ ಹಾಕೋದಿದ್ರೆ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಈಗ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ. ಇದೀಗ ಕರೆಕ್ಟಾಗಿ ಪೌಡರ್ ಆಗಿದೆ. ತುಂಬ ನೈಸ್ ಪೌಡರ್ ಏನು ಬೇಡ. ಕಾಯಿ ಮೆಣಸು ಎಲ್ಲ ಕರೆಕ್ಟಾಗಿ ಪೌಡ್ರ್ ಒಂದು ಸರಿ ಆದರೆ ಸಾಕು. ನೋಡಿ, ಬೆಲ್ಲ ಉಪ್ಪು ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಅದು ಕುದೀತಾ ಇದೆ. ಫುಲ್ ಬೆಲ್ಲ ಪಾಕ ಬಂದಂಗೆ ಆಗುತ್ತೆ. ಈ ಥರ ಮಾಡಿ ಇಟ್ಟರೆ ನಾವು 1 ವಾರ ತನಕ ಕೂಡ ಫ್ರಿಡ್ಜ್ ಇಲ್ಲದೇ ಇಡಬಹುದು. ಇದನ್ನು ಏನೂ ಹಾಳಾಗಲ್ಲ. ಹಾಗೆ ನಾವು ಕೊಬ್ಬರಿ ಕೂಡ ಒಣ ಕೊಬ್ಬರಿನೇ ಹಾಕಿರೋದ್ರಿಂದ ಏನೂ ಆಗಲ್ಲ. ಚೆನ್ನಾಗಿ ಬಿಸಿ ಮಾಡಬೇಕು ನಾವು ಇದನ್ನು.
ಅದು ಆಲ್ಮೋಸ್ಟ್ ಪಾಕ ಬಂದಂಗೆ ಆಗಬೇಕು, ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಆಗಿ. ಇವಾಗ ಕೂಡ ಅಷ್ಟೇ ನೋಡಿ, ಇದು ಹಾಕಿದ ಕೂಡಲೇ ಗಟ್ಟಿ ಆಯಿತು, ಕೂಡಲೇ ನಾವು ಮಿಕ್ಸಿ ಮಾಡಿರೋದು ಹಾಕಿದ ಕೂಡಲೇ. ಆದರೆ ಕೂಡ ಅದನ್ನು ಇನ್ನೂ ಚೆನ್ನಾಗಿ ಬಿಸಿ ಮಾಡಬೇಕು. ಅದು ಚೆನ್ನಾಗಿ ಪಾಕ ಬಂದಂಗೆ ಆಗಿ ಅಂಟು ಥರ ಬರಬೇಕು. ಅಷ್ಟು ತನಕ ಮಾಡಿದರೆ 1 ವಾರ ತನಕ ಏನು ಹಾಳಾಗಲ್ಲ ಅದು. ಇದೀಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಒಂದು 1/4 ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡರ್ ಜಸ್ಟ್ ಸ್ಮೆಲ್ಲಿಗೆ ಹಾಕ್ತಾ ಇರೋದು, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಖಾರಕ್ಕೆ ನಾವು ಆಲ್ರೆಡಿ ಮೆಣಸನ್ನು ಹಾಕಿದ್ವಿ ಅಲ್ಲ, ಸೊ ಸಾಂಬಾರು ಪೌಡರ್ ಸ್ಮೆಲ್ ಕೊಡಲಿ ಅಂತ ಹೇಳಿ ಹಾಕ್ತಾ ಇರೋದು. ಕಾಯಿ ಎಲ್ಲ ಹಾಕಿ ಕರೆಕ್ಟಾಗಿ ಬಿಸಿ ಆದರೆ ತುಂಬ ಟೇಸ್ಟಿಯಾಗಿರುವಂತಹ, ಹಾಗೆ ಲಿವರ್ಗೆಲ್ಲ ತುಂಬ ಹೆಲ್ಪ್ ಆಗುವಂತಹ ಹಾಗಲಕಾಯಿಯಿಂದ ಮಾಡುವಂಥ ಟೇಸ್ಟಿ ಪಲ್ಯ ರೆಡಿ ಆಗುತ್ತೆ. ಇದು ಹಾಗಲಕಾಯಿ ಅಂತ ನಾವು ಹೇಳಿದರೆ ಮಾತ್ರ ಯಾರಿಗಾದರೂ ಗೊತ್ತಾಗುತ್ತೆ, ಯಾಕಂದರೆ ಉಪ್ಪು ಬೆಲ್ಲ ಮತ್ತು ಸಾಂಬಾರು ಪೌಡ್ರ್ ಎಲ್ಲವೂ ಹಾಕಿರೋದ್ರಿಂದ ಟೇಸ್ಟಲ್ಲಿ ಗೊತ್ತಾಗಲ್ಲ, ಕಹಿ ಕೂಡ ಬರೋದಿಲ್ಲ. ಸೊ ನಾವು ಹೇಳಿದರೆ ಮಾತ್ರ ಇದು ಹಾಗಲಕಾಯಿ ಪಲ್ಯ ಅಂತ ಯಾರಿಗಾದರೂ ಗೊತ್ತಾಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಸಖತ್ ಟೇಸ್ಟ್ ಇರುತ್ತೆ ಇದು. ಥ್ಯಾಂಕ್ ಯು.